ಮೊದಲನೇದಾಗಿ ಗೂಗಲ್ ಅಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಟೈಪ್ ಮಾಡಬೇಕು. ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿ ಹೋದ್ಮೇಲೆ ನೋಡಿ ಈ ಪೇಜ್ಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಕ್ಲಿಕ್ ಮಾಡಿದ್ಮೇಲೆ ಹೋಮ್ ಪೇಜ್ ಬರುತ್ತೆ. ಹೋಮ್ ಪೇಜ್ ಬಂದ್ಮೇಲೆ ಅದನ್ನ ಕ್ಲಿಕ್ ಮಾಡಿಸು. ಇಲ್ಲಿ ಬಹಳಷ್ಟು ವೆಬ್ಸೈಟ್ಗಳು ಬರುತ್ತೆ. ಆ ವೆಬ್ಸೈಟ್ ಗಳನ್ನ ಓಪನ್ ಮಾಡ್ತಾ ಹೋದ್ರೆ ಲಾಸ್ಟಿಗೆ ನೋಡಿ ಸ್ಪೋರ್ಟ್ಸ್ ಲಾಗಿನ್ SSK ಅಂತ ಬರುತ್ತೆ. ಸ್ಪೋರ್ಟ್ಸ್ ಲಾಗಿನ್ SSK ಬೆಂಗಳೂರು ಅಂತ ಬರುತ್ತೆ. ಇಲ್ಲಿಗೆ ಹೋಗ್ಬೇಕು. ಇಲ್ಲಿ ಲಾಗಿನ್ಗೆ ಕಾಲಮ್ಗೆ ಹೋಗ್ಬೇಕು. ಲಾಗಿನ್ ಕಾಲಮ್ ಅನ್ನ ಒತ್ತಿದ ಮೇಲೆ ಆ ಪೇಜ್ ಓಪನ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ID ಅಂತ ಬರುತ್ತೆ. ನಿಮ್ಮ ಶಾಲೆಯ ಯುಡೈಸ್ ನಂಬರ್ ಅನ್ನ ಇಲ್ಲಿ ಹಾಕಬೇಕಾಗುತ್ತೆ. ಶಾಲೆದೇ ಹಾಕಿ, ಬೇರೆ ಯಾವ್ದು ಹಾಕ್ಬೇಡಿ. ಶಾಲೆದೇ ಹಾಕಿ, ಮಗುನ ಇದನ್ನ ಹಾಕ್ಬೇಕು. ನಿಮ್ಮ ಇದನ್ನ ಹಾಕ್ಬೇಡಿ. ಶಾಲೆದೇ ಹಾಕಿ, ಶಾಲೆದೇ ಹಾಕಿ. ಅಲ್ಲಿ ನಿಮ್ಮಿಲಾಗಿ ಹಾಕ್ಬೇಡಿ. PLC ಇದನ್ನ ಹಾಕಿದರೆ ಅದನ್ನೇ ಪಾಸ್ವರ್ಡ್, ಸೇಮ್ ಪಾಸ್ವರ್ಡ್. ಆಮೇಲೆ ಈ ಕೋಡ್ ಅನ್ನ ಇಲ್ಲಿಗೆ ಟೈಪ್ ಮಾಡಿದ್ರೆ ಕೆಳಗಡೆ ಲಾಗಿನ್ ಅಂತಿದೆ. ಆ ಲಾಗಿನ್ ಕಾಲಮ್ ನೋಡಿ ಇಷ್ಟು ಬರುತ್ತೆ. ಇದು ಮೊದಲನೇದು ಇಂಟ್ರೊಡಕ್ಷನ್. ಒಂದ್ಸರಿ ಬೇಕಾದ್ರೆ ಗೊತ್ತಿಲ್ಲ ಅಂದ್ರೆ ಇದನ್ನ ಕ್ಲಿಕ್ ಮಾಡಿ ಮಾಹಿತಿಯನ್ನ ಓದ್ಕೋಬಹುದು. ಇದನ್ನ ಕ್ಲಿಕ್ ಮಾಡಿ ಮಾಹಿತಿಯನ್ನ ಎಲ್ಲ ಯಾವ ರೀತಿ ಮಾಡಬಹುದು ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಹಿತಿ ಇದೆ. ಅದನ್ನ ಓದ್ಕೋಬಹುದು. ನೆಕ್ಸ್ಟ್ ಬ್ಯಾಕ್ ಇದು ಅಪ್ಲಿಕೇಶನ್. ಇದು ಫಿಸಿಕಲ್ ಎಜುಕೇಶನ್ ಟೀಚರು. ಇದು ಎರಡು ಫಿಲ್ಅಪ್ ಮಾಡಿದ್ಮೇಲೆ ಇದನ್ನ ರಿವ್ಯೂ ಮಾಡಿ ನೋಡ್ಬೋದು. ಇವು ಎರಡು ಏನ್ ಸಂಬಂಧ ಇಲ್ಲ. ಓಕೆ, ಇಷ್ಟು ಮಾಹಿತಿ. ಈಗ ಅಪ್ಲಿಕೇಶನ್ ಹೋಗೋಣ. ಅಪ್ಲಿಕೇಶನ್ ಮಾಡ್ತಿದ್ದೆವು. ನಿಮ್ಮ ಸ್ಟೂಡೆಂಟ್ ಯಾವ್ದು ಭಾಗವಹಿಸುವ ಮಗುವಿನ ಅಂಡರ್ 17 ಅಂಡರ್ 14 ಯಾವ ಮಗು ಭಾಗವಹಿಸ್ತಾ ಇದೆ ಆ ಒಂದು ಸ್ಯಾಟ್ಸ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕು. ನೋಡಿ ಈಗ ಶಾರ್ಟ್ಸ್ ನಂಬರ್ ಹಾಕಿದ್ಮೇಲೆ ಏಜ್ ಗ್ರೂಪ್ ಇಲ್ಲಿ ನೋಡಿ ಅವನು ಅಂಡರ್ 14 ಇರೋದ್ರಿಂದ ಆಪ್ಷನ್ಸ್ ಇದೆ. ಅವನು ತೆಗೆದು 17 ಹಾಕೋಬಹುದು. ಓಕೆ, 17 ಇದ್ರೆ ಇವ್ರ ತನಕ ಇದು ಹಾಕೊಳಕ್ ಆಗೋದಿಲ್ಲ. ಇಲ್ಲಿ ಗ್ರೀನ್ ಟಿಕ್ ಆಗಿದ್ರೆ ಇದನ್ನ ಇಲ್ಲಿಗೂ ತಗೋಬಹುದು. ಇದನ್ನ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲೇ ಗ್ರೀನ್ ಟಿಕ್ ಆದ್ರೆ ಇಲ್ಲಿಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಇದನ್ನ ಈಗ ಇಲ್ಲಿದೆ, ಈ ಏಜ್ ಗ್ರೂಪ್ ಅಲ್ಲಿ ಇದೆ, ಅಂಡರ್ 14 ಏಜ್ ಗ್ರೂಪ್ ಅಲ್ಲಿ ಇದೆ. ಇದರಲ್ಲಿ ಇಂಡಿವಿಜುವಲ್ ಅಥವಾ ಗ್ರೂಪ್ ನೋಡ್ಕೋಬೇಕಾಗುತ್ತೆ. ಇಂಡಿವಿಜುವಲ್ ಅಂತಂದಾಗ ಇದರಲ್ಲಿ ಮತ್ತೆ ಎರಡು ಬರುತ್ತೆ. ಇಲ್ಲಿ ಬಹಳ ಇಂಪಾರ್ಟೆಂಟು. ಈ ಹಿಂದೆ ನಾವು ಫುಟ್ಬಾಲ್ ಅಲ್ಲಿ ಭಾಗವಹಿಸ್ತಿದ್ದೆವು, ಹಾಕಿಯಲ್ಲಿ ಭಾಗವಹಿಸ್ತಿದ್ದೆವು, ಈ ಕಡೆ ಕರಾಟೆ ಅಥವಾ ಚೆಸ್ ಅಲ್ಲಿ ಭಾಗವಹಿಸ್ತಿದ್ದೆವು. ಯಾಕಂದ್ರೆ ಅದು ಇಂಡಿವಿಜುವಲ್ ಅಂತ ಹೇಳಿ. ಈಗ ಆ ತರ ಬರಲ್ಲ. ಗ್ರೂಪ್ ಗೇಮ್, ಇಂಡಿವಿಜುವಲ್ ಗೇಮ್. ಗೇಮ್ ಈಸ್ ಎ ಗೇಮ್. ಎನಿ ಇದೆ ನೋಡಿ. ಇಂಡಿವಿಜುವಲ್ ಅಲ್ಲಿ ಗೇಮ್ ತಗೊಳ್ತಾ ಇದ್ದೀನಿ. ಯಾವ್ಯಾವ ಗೇಮು ಅಂತ ಬರ್ತಾ ಇದೆ. ಕರಾಟೆ ತಗೊಳ್ತಾ ಇದೆ. ಕರಾಟೆ ಅಲ್ಲಿ ಮತ್ತೆ ಕರಾಟೆ ತಗೊಂಡ್ಮೇಲೆ ಇಲ್ಲಿ ಯಾವ ಏಜ್ ಕ್ಯಾಟಗರಿ ಅಂತ ಆಯ್ಕೆ ಮಾಡಿ ಎನ್ನುವಂಥದ್ದನ್ನ ತಗೋಬೇಕಾಗುತ್ತೆ. ಆ ವೇಟ್ ಕ್ಯಾಟಗರಿ ಆಯ್ಕೆ ಮಾಡಿದ್ಮೇಲೆ ಇಲ್ಲಿ ಆಡ್ ಇವೆಂಟ್ ಆಯ್ತು ನೋಡಿ. ಇಲ್ಲಿ ಬನ್ನಿ, ಇಲ್ಲಿ ಬಂದು ಕೂತ್ಕೊಂಡಿದೆ, ಕರಾಟೆ ಕೂತ್ಕೊಂಡಿದೆ. ನೆಕ್ಸ್ಟ್ ಮತ್ತೆ ಹೋಗಿ ಗ್ರೂಪ್ಗೆ ಹೋಗಿ. ಈಗ ಗ್ರೂಪ್ ಇವೆಂಟ್ ಅಲ್ಲಿ ಗೇಮು. ಈಗ ಥ್ರೋ ಬಾಲ್ ಅಥವಾ ವಾಲಿಬಾಲ್ ಯಾವ್ದಾರ ಹಾಕಿ. ವಾಲಿಬಾಲ್, ಬಾಸ್ಕೆಟ್ಬಾಲ್ ಯಾವ್ದಾರ ಒಂದು ಹಾಕಿ. ಓಕೆ, ಇಲ್ಲಿ ಏನಾದ್ರೂ ಸಬ್ಬು ಇದ್ದಿದ್ರೆ ತೋರಿಸುತ್ತೆ, ಇಲ್ಲಾಂದ್ರೆ ತೋರಿಸೋದಿಲ್ಲ. ಮತ್ತೆ ಆಡ್ ಇವೆಂಟ್
ಎರಡು ಇವೆಂಟ್ ಎರಡು ಬಂದು ಕೂತ್ಕೊಂಡಿದೆ. ಮತ್ತೆ ಸರ್ ಗ್ರೂಪ್ಗೆ ಎಲ್ಲ ಇರಿ, ಇಲ್ಲಿಗೆ ಹೋಗಿ, ಇಲ್ಲಿ ಬನ್ನಿ. ಈಗ ಥ್ರೋಬಾಲ್ ಹಾಕಿ, ಎರಡು ಇವೆಂಟ್ಗೆ ಹಾಕಿ ನೋಡಿ, ತಗೊಳ್ಳೋದಿಲ್ಲ, ಎರಡೇ ಗೇಮ್ ತಗೊಳುತ್ತೆ. ಇದನ್ನು ಗಮನಿಸಿ. ಓಕೆ, ಹಾಗೆ ಅಥ್ಲೆಟಿಕ್ಸ್ ಆದ್ರೂ ಅಷ್ಟೇ, 3 ಗೇಮ್, 2 ರನ್ನು 1 ಥ್ರೋ ಅಥವಾ 2 ರನ್ನು 1 ಜಂಪು ಅಥವಾ 2 ಜಂಪು ಈ ತರ ತಗೊಳುತ್ತೆ, ರಿಲೇ ಹೊರತುಪಡಿಸಿ. ಓಕೆ, ಈ ತರ ಇಲ್ಲಿ ಆಡ್ ಆಗುತ್ತೆ. ಹಾಗೆ ಅಥ್ಲೆಟಿಕ್ಸ್ ಮಾಡೋಣ. ಓಕೆ ಆಯ್ತು. ಓಕೆ, ಇಂಡಿವಿಜುವಲ್ ಅಥ್ಲೆಟಿಕ್ಸ್ ಇಲ್ಲಿ ಹೋಗಿ. ಈಗ ನೋಡಿ, ಈ ಅಂಡರ್ 14 ಇವೆಂಟ್ ಮಾತ್ರ ತೋರಿಸುತ್ತೆ. 100 ಮೀಟರ್, 200 ಎರಡು ಇವೆಂಟ್. ಓಕೆ, ನೆಕ್ಸ್ಟ್ ಅಲ್ಲೇ ಇಲ್ಲೇ ಹೋಗಿ 100 ಮೀಟರ್ ಎರಡು ಇವೆಂಟ್. ಓಕೆ, ಇನ್ನೊಂದು ಬನ್ನಿ, ಅಲ್ಲಿಗೆ 4 and 600 ಎರಡು ಇವೆಂಟ್ ನೋಡಿ, 3. ಇನ್ನೊಂದು ಬನ್ನಿ, ಅಲ್ಲೇ ಬನ್ನಿ, ಹೈ ಜಂಪ್ ಎರಡು ಇವೆಂಟ್ ನೋಡಿ, 3 ತಗೊಂಡಿದೆ ಆಲ್ರೆಡಿ. ಓಕೆ ಸರ್, ಅಲ್ಲಿಗೆ ಹೀಗೆ ಬನ್ನಿ, ಹೀಗೆ ರಿಲೇ. ಓಕೆ, ಎರಡು ಇವೆಂಟ್ ಸರ್. ಇನ್ನೊಂದು ರಿಲೇ ಸೇರಿಸ್ಬೋದು. ಅಂಡರ್ 14 ಬರಲ್ಲ, ಅಂಡರ್ 14 ಒಂದೇ ನೋಡಿ. ಇಷ್ಟು ಇವೆಂಟ್ ಆ ಮಗು ಭಾಗವಹಿಸುವ ಇಷ್ಟು ಇವೆಂಟ್ ಅನ್ನ ತಗೊಂಡಿದ್ದೆವು. ಇದರಲ್ಲಿ ಬೈ ಮಿಸ್ಟೇಕ್ ಏನಾದ್ರೂ ಫೋಟೋ ಸರ್ ಏನ್ ಕೇಳ್ತಾರೆ, ಇದರಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ, ಮಿಸ್ ಆಗಿ ಗೊತ್ತಿದ್ದೇವೆ ಅಂದ್ರೆ ಬೇಡ, ಡಿಲೀಟ್ ಮಾಡ್ಬಿಡಿ. ಡಿಲೀಟ್ ಮಾಡ್ಕೊಂಡು ಬೇರೆ ಇವೆಂಟ್ ಆಡ್ ಮಾಡ್ಕೋಬಹುದು. ಇದಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಬನ್ನಿ, ವೀರ್ಗೆ ಹೋದ್ರೆ ನೋಡಿ, ಆ ಮಗುವಿಂದ ಏನು ಫಿಲ್ಅಪ್ ಮಾಡ್ಬೇಕಾಗಿಲ್ಲ, ಎಲ್ಲ ಅದೇ ಬರುತ್ತೆ. ಫೋನ್ ನಂಬರ್, HM ಫೋನ್ ನಂಬರ್ ಮಾತ್ರ ನಾವು ಚೇಂಜ್ ಮಾಡಕ್ ಅವಕಾಶ ಇದೆ. HM ಫೋನ್ ನಂಬರ್, ಯಾಕಂದ್ರೆ ಹಿಂದೆ ಯಾವ್ದು ಕೊಟ್ಟಿರ್ತಾರೆ ಗೊತ್ತಿಲ್ಲ, ಪ್ರೆಸೆಂಟ್ ಯಾವುದು ಅದನ್ನ ಅವಕಾಶ, ಯಾವ ಕ್ಲಾಸು ಏನು ಎಂತು ಯಾವುದು ಬದಲಾವಣೆ ಮಾಡಕ್ಕೆ ಅವಕಾಶ ಇಲ್ಲ. ಓಕೆ, ಇಲ್ಲಿ ಪರ್ಸನಲ್ ಐಡೆಂಟಿಫಿಕೇಶನ್ ಮಾರ್ಕ್ ಪರ್ಸನಲ್ ಐಡೆಂಟಿಫಿಕೇಶನ್ ಮೋರ್ ಫಾರ್ ಎ ಚಿಕ್ಕಂತ ಹಾಕಿದ್ರೆ ಯಾವ್ದೋ ಒಂದು ಹಾಕಿದ್ರೆ ಮೋರ್ ಫಾರ್ ಆನ್ ಫೇಸ್. ಓಕೆ, ಇನ್ನೊಂದು ಹಾಕಿ ಟ್ರ್ಯಾಕ್ ಸೂಟ್ ಸೈಜ್ ಟ್ರ್ಯಾಕ್ ಸೂಟ್ ಸೈಜ್ ನೋಡಿ. ಟ್ರ್ಯಾಕ್ ಸೂಟ್ ಸೈಜ್ ಅನ್ನ ನಾವು ಮಿನಿಮಮ್ 25 ತಗೊಳುತ್ತೆ. ಇವ್ರು 3 ಹಾಕಿದ್ರು 3 ತಗೊಳ್ಳಲ್ಲ, ಮಿನಿಮಮ್ 25 ಏನಿರ್ಬೇಕು ಅಂತ. ಶೂ ಸೈಜು ಮಿನಿಮಮ್ 5 ಏನೋ ತೋರಿಸಿದ್ದದು, 4 ಏನೇ ಇರ್ಬೇಕು. ಓಕೆ, ಈಗ ಸರ್ ಹೇಳಿದ್ರು ಇದಿಷ್ಟಾದ್ಮೇಲೆ ಸರ್ ಈಗ ಫೋಟೋ ನೋಡಿ, ಅಪ್ಲೋಡ್ ಫೋಟೋ ಇಲ್ಲಿ ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಈ ಫೋಟೋವನ್ನ ಸದಸ್ಯ ರೆಡಿ ಮಾಡಿಟ್ಟಿರಲ್ಲ, ರೆಡಿ ಇದೆ ಅಲ್ಲ, ಯಾವ್ದಾರ ಒಂದು ರೆಡಿ ಇದೆ ನಾನು ಚಿಂತೆ ಮಾಡಿ. ಓಕೆ ನೋಡಿ, ಓಕೆ ಒಂದು ನಿಮಿಷ ನೋಡಿ. ಫೈಲ್ ಸೈಜ್ ಮಸ್ಟ್ ಬಿ 50 KB ಲೆಸ್ ಅಂತ ಇದೆ. 50 KB ಗೆ ಇಳಿಸ್ಕೋಬೇಕಾಗುತ್ತೆ. ಬನ್ನಿ ಕೆಳಗೆ 50 KB ಗಿಂತ ಕಡಿಮೆ. ಫೋಟೋ ನೋಡಿ, ಫೋಟೋವನ್ನ ಮಗುವಿನ ಫೋಟೋವನ್ನ ತಗೊಂಡು
ನಿಮಗೆ KB ಮೊಬೈಲಲ್ಲಿ ಮಾಡೋದಾದ್ರೆ ಕಂಪ್ರೆಸ್ ಆ್ಯಪ್ ಅಂತ ಬರುತ್ತೆ, ಆ ಆ್ಯಪಲ್ಲಿ ಮಾಡಿ. ಗೂಗಲಲ್ಲಿ ಮಾಡೋದಾದ್ರೆ ಗೂಗಲಲ್ಲಿ ಮಾಡಿಟ್ಟಿದ್ದೀರಾ ಫಿಕ್ಸೋ ಸೈಜ್ ಏನದು ಪಿಕ್ಸೆಲ್ ರೀಸೈಸ್ ಬಹಳ ಬೇಗ ಕೆಲಸ ಮುಗಿಯುತ್ತೆ. ಓಕೆ, ಈಗ ಮಗು ಬಂದು ಕೂತಿದೆ. ನೆಕ್ಸ್ಟ್ ಸಿಗ್ನೇಚರ್ ನೋಡಿ, ಸಿಗ್ನೇಚರ್ ಅಪ್ಲೋಡ್ ಇದೆಯಾ? ಸಿಗ್ನೇಚರ್ ಡೀಟೇಲು ಬೇಕು ಅಂದ್ರೆ ಫಿಲ್ಅಪ್ ಮಾಡಬಹುದು, ಇಲ್ಲ ಅಂದ್ರೆ ಬಿಡಬಹುದು. ಇದು ಮಾಡದೇ ಇದ್ರು ತಗೊಳುತ್ತೆ, ಪ್ರಿಂಟ್ ಔಟ್ ತಗೊಳುತ್ತೆ. ತುಂಬಾ ಮಕ್ಕಳಿದ್ದಾಗ ಇದನ್ನ ಮಾಡ್ಕೊಂಡು ಹೋಗೋದಾಗತ್ತೆ. ಆಕ್ಚುಲಿಗೆ ಮತ್ತೆ ನಾವು ಎಲ್ಲ ತಗೊಳ್ತಾರೆ, ಆದ್ರಿಂದ ಇದನ್ನ ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು, ಕಂಪಲ್ಸರಿ ಅಲ್ಲ. ಈಗ ಹಿಂದೆ ಮಾಡಿದ್ದು ಕಂಪಲ್ಸರಿ. ಓಕೆ, ಇನ್ ನೆಕ್ಸ್ಟ್ ಡಿಕ್ಲರೇಷನ್ ಅಂತ ಕೇಳುತ್ತೆ. ಡಿಕ್ಲರೇಷನ್ ಅಂತ ಕೇಳಿದಾಗ ಪೋಷಕರಿಂದ ಅನುಮತಿ ಪತ್ರವನ್ನ ಇಂಗ್ಲಿಷ್ ನಲ್ಲೇ ಒಂದು ಫಾರ್ಮೇಟ್ ಅನ್ನ ನಾವು ಬಿಟ್ಟಿದ್ದೆವು. ಆ ಫಾರ್ಮೇಟ್ ಅನ್ನ ನೀವು ಆಸ್ ಇಟ್ ಈಸ್ ಮಾಡಿ ತಗೊಳ್ಳಿ. ಕನ್ನಡದಲ್ಲಿ ತಗೋಬೇಡಿ. ಯಾಕೆ ಅಂತ ಫೈಲ್ ಚೂಸ್ ಪ್ರತಿಯೊಂದು ಮಗು ಎಲ್ಲೆಲ್ಲಿದೆ ಅದನ್ನ ನೋಡಿ ಆಯ್ಕೆ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ನೋಡಿ, ಈಗ ಈ ಮಗು ಯಾವ್ಯಾವ ಇವೆಂಟ್ ಅಲ್ಲಿ ಸಬ್ಮಿಟ್ ಕೊಡೋಕ್ಕಿಂತ ಮುಂಚಿತ ಇಲ್ಲೊಂದು ಸ್ವಲ್ಪ ಗಮನಿಸಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಮತ್ತೆ ಕಷ್ಟ ಇದೆ, ಇನ್ನೊಂದು ಆಪ್ಷನ್ಸ್ ಇದೆ, ರೋಲ್ ಬ್ಯಾಕ್ ಅಂತಿದೆ. ಅದನ್ನೆಲ್ಲ ಮಾಡಕ್ ಹೋದ್ರೆ ಮತ್ತೆ ಅದು ತುಂಬಾ ಮತ್ತೆ ನಿಮ್ಗೆ ತೆಲ್ಲ ಬರುತ್ತೆ, ಅದನ್ನು ಹೇಳ್ಕೊಡ್ತೀನಿ. ಆದ್ರೆ ರೋಲ್ ಬ್ಯಾಕ್ ಹೋಗಕ್ಕಿಂತ ಮುಂಚಿತ, ನೀವು ಸಬ್ಮಿಟ್ ಕೊಡೋಕ್ಕಿಂತ ಮುಂಚಿತ ಆ ಮಗುವಿನ ಹೆಸರು ಸರಿ ಇದೆಯಾ, ಯಾವ್ಯಾವ ಇವೆಂಟು ಎಲ್ಲ ಇಲ್ಲಿ ತೋರಿಸುತ್ತೆ. ಒಂದ್ಸರಿ ಕರೆಕ್ಟ್ ಆಗಿದೆ ಇಷ್ಟು ಚೆಕ್ ಮಾಡಿ ಓಕೆ ಅಂತಿದ್ರೆ ಇಲ್ಲಿ ಸಬ್ಮಿಟ್. ಓಕೆ, ಸಬ್ಮಿಟ್. ಸರ್ ಇದು ಸರ್ ಅದನ್ನ ಬ್ರಾಕೆಟ್ ಅಲ್ಲಿ ಯಾಕೆ ಕೊಡ್ತೀರಿ ಸರ್? ಎರಡು ಸಲ ಏನು ಬ್ರಾಕೆಟ್ ಅಲ್ಲಿ ಕೊಡ್ತೀರಿ ಸರ್? ಎಲ್ಲಿ ಕನ್ನಡ ಅಲ್ಲಿ 100 600 ಮೀಟರ್ 600 ಮೀಟರ್ ಅಂತ ಕೊಡ್ತೀರಲ್ಲ ಡಿಕ್ಲರೇಷನ್ ಅಲ್ಲಿ, ಅದ್ಯಾಕೆ ಕೊಡ್ತೀರಿ? ಅಂದ್ರೆ 15 ನಿಮಿಷ ಒಂದ್ ಕಡೆ, ಗೇಮ್ ಚೇ ಒಂದ್ ಕಡೆ ಅಂತ ಬ್ರಾಕೆಟ್ ಕೊಡುತ್ತೆ. ಅದೇ ಫಿಕ್ಸ್ ಆಗುತ್ತೆ, ಅದನ್ನ ನಾವೇನು ಮಾಡಕ್ಕಾಗಲ್ಲ. ಓಕೆ, ಸಂದೇಶ ಅಷ್ಟೇ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವ ತೊಂದರೆನೂ ಇಲ್ಲ. ಸರ್ ಬ್ಯಾಕ್ ಹೋಗಿ, ಬ್ಯಾಕ್ ಸರ್ ಫ್ರಂಟ್ ಫೇಸ್, ಫ್ರಂಟ್ ಅಲ್ಲೇ ಒಂದು ನಿಮಿಷ ಬ್ಯಾಕ್ ಫೋಟೋ ಕೆಳಗೆ ಯಾವ ಸಿಗ್ನೇಚರ್ ಇಲ್ಲ, ಫೋಟೋ ಮೇಲೆ ಯಾವುದು ಸೀಲು HM ಸಿಗ್ನೇಚರ್ ಬೇಡ. ಯಾಕಂದ್ರೆ ಕೆಲವ್ರು ಮಗುನ್ ಫೋಟೋ ಕಾಣ್ಲಾರ್ದಂಗೆ ಹೊಡ್ಕೊಂಡು ಬರೋದು ಏನು ಇಲ್ಲ ಈ ಸರಿ. ಅದು ರೀಸೆಂಟ್ 3 ಮಂತ್ ಫೋಟೋ ಆಗಿರ್ಬೇಕು ಮಗುಂದು. ಯಾವ್ದೋ ಹಳೆ ಫೋಟೋ ಸರ್ ಮಗು ತಂದು ಕೊಟ್ಟ ಸರ್ ಅದನ್ನೇ ಅಪ್ಲೋಡ್ ಮಾಡಿದ್ದೆ ಇಲ್ಲ. ನಿಮ್ಮ ಮೊಬೈಲಲ್ಲಿ ರೀಸೆಂಟ್ 3 ಮಂತ್ಸ್ ಫೋಟೋ ತಗೊಳ್ಳಿ, ಅಪ್ಲೋಡ್ ಮಾಡಿ. ರೀಸೆಂಟ್ 3 ಮಂತ್ಸ್ ಫೋಟೋ. ಓಕೆ, ಇಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ದು ಇನ್ಫಾರ್ಮೇಶನ್ ಇದೆ, ನೋಡ್ಕೊಳ್ಳಿ. ಇಲ್ಲಿ KGRD ನಂಬರು ಅಥವಾ ಏನೋ ರೆಫರೆನ್ಸ್ ನಂಬರ್ ಅಂತಿದೆ, ಇಲ್ಲಿ ನೋಡಿ ಗಮನಿಸಿ ಸರ್. ಈ ಕಡೆ ಇಲ್ಲಿ ಗೌರ್ಮೆಂಟ್ ಟೀಚರ್ ಆಗಿದ್ರೆ KGRD ನಂಬರ್ ಇರುತ್ತೆ, ಏಡೆಡ್ನವ್ರಿಗೆ ಎಂಪ್ಲಾಯ್ ನಂಬರ್ ಇರುತ್ತೆ. ಓಕೆ, ಅನ್ಏಡೆಡ್ನವ್ರಿಗೆ ನಾವು ಯಾವ್ದು ನಂಬರ್ ಆಗೋದು ಸರ್ ಅನ್ನೋಂಥದ್ದು ಮಾತು ಉದ್ಭವ ಆಗ್ಬೋದು. ಅವ್ರು ಅನ್ಏಡೆಡ್ ಟೀಚರ್ ಆಗಿದ್ರೆ PF ನಂಬರ್ ಕಟ್ತಾರೆ, ಅದ್ರದ್ದು ನಂಬರ್ ಹಾಕೋಬಹುದು. ಇಲ್ಲ ಅದನ್ನ ಮುಂದೆ ಕೇಳ್ತೀನಿ, ಎಲ್ಲದಕ್ಕೂ ಪರಿಹಾರ ಹೇಳ್ತೀನಿ. ಅವ್ರ ಶಾಲೆಯವರು ID ನಂಬರ್ ಮಾಡಿದ್ರೆ ಆ ID ನಂಬರ್ ಹಾಕೋದು. ಶಾಲೆಯವರು ID ನಂಬರ್ ಮಾಡಿಲ್ಲ ಸರ್, ಹಾಜರಾತಿ ಪುಸ್ತಕದಲ್ಲಿ ಅವ್ರ ಕ್ರಮ ಸಂಖ್ಯೆ ಏನಿದೆ ಅಲ್ಲ ಲಾಸ್ಟ್
ಅದು ಇದ್ದೇ ಓಕೆ. ಇದು ಬಿಟ್ಟು ಯಾವ ಪ್ರಶ್ನೆ ಕೇಳಕ್ ಬರಲ್ಲ. ಓಕೆ, ಅವ್ರ ನೆಕ್ಸ್ಟ್ ನೇಮ್. ಓಕೆ, ಫಾದರ್ ನೇಮ್. ಓಕೆ, ಹೇಳ್ತೀನಿ ಇದನ್ನು ಹೇಳ್ತೀನಿ, ಡೀಟೇಲ್ ಹೇಳ್ತೀನಿ. ಇಲ್ಲಿ ನೋಡಿ, ಕೋಚು ಮ್ಯಾನೇಜರ್ ಅಂತ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಕೇಳಿಸ್ಕೊಡಿ. ಕೋಚು ಒಂದು ಸರಿ ಒಂದು ಶಾಲೆಗೆ ಒಬ್ಬರೇ ಕೋಚು. ಒಂದು ಶಾಲೆಗೆ ಎಲ್ಲಾ ತಂಡಗಳಿಗೆ ಒಬ್ಬರನ್ನೇ ಕೋಚ್ ತಗೊಳುತ್ತೆ. ಓಕೆ, ಟೀಮ್ ಮ್ಯಾನೇಜರ್ ಮಾಡುವಾಗ ನೀವು 10-15 ಜನನು ಬೇಕಾದ್ರೆ ಹಾಕ್ಬಹುದು. ಯಾಕೆ ನಿಮ್ಮ ಶಾಲೆಯಲ್ಲಿ ಅವ್ರು ಎಲ್ಲರನ್ನು ಅಪ್ಲೋಡ್ ಮಾಡಿ. ಯಾಕೆ ಅಂದ್ರೆ ಅವತ್ತು ಯಾರು ಬರ್ತಾರೆ ಅಂತ ಹೇಳಕ್ಕೆ ಆಗುದಿಲ್ಲ. ನಾಳೆ ಯಾರೋ ಅಬ್ಜೆಕ್ಷನ್ ಕೊಟ್ಟ, ಯಾರೋ ಅಬ್ಜೆಕ್ಷನ್ ಕೊಟ್ಟರು, ಅವರ ನಿಯಮ ಪ್ರಕಾರ ಇದನ್ನು ಸಮೇತ ನಾವು ಪ್ರಿಂಟ್ಔಟ್ ತಗೊಂಡು ಹೋಗ್ಬೇಕಾಗುತ್ತೆ. ಪ್ರಿಂಟ್ಔಟ್ ತಗೋಬೇಕಾಗುತ್ತೆ. ಅವ್ನು ಟೀಮ್ ಮ್ಯಾನೇಜರ್ ಅಲ್ಲ, ಅವನು ಅಬ್ಜೆಕ್ಷನ್ ಕೊಟ್ಟರೆ ಕಷ್ಟ ಆಗುತ್ತೆ. ಆದ್ದರಿಂದ ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟು, ಮ್ಯಾನೇಜರು ಸಂಬಂಧಪಟ್ಟಂತೆ ಲೇಡಿ ಟೀಮ್ ಇದ್ರೆ ಅಲ್ಲಿ ಲೇಡೀಸ್ ಫೋಟೋ ಶೋ ಆಗಲಿಲ್ಲ ಅಂದ್ರೆ ಅದು ಸಬ್ಮಿಟೇ ತಗೊಳ್ಳೋದಿಲ್ಲ. ಇಲ್ಲಿ ಪ್ರಶ್ನೆ ಉದ್ಭವ ಆಗ್ಬೋದು, ಸರ್ ನಮ್ಮ ಶಾಲೆಯಲ್ಲಿ ಯಾರು ಲೇಡೀಸೇ ಇಲ್ಲ, ನಮ್ಮ ಶಾಲೆಯಲ್ಲಿ ಗರ್ಲ್ಸ್ ಇದ್ದಾರೆ ಅಂದ್ರೆ ನೀವು ತಾಲೂಕು ಹಂತದಲ್ಲಿ ನಿಮ್ಮ DP ಅವರು ಏನ್ ಮಾಹಿತಿ ಕೊಡ್ತಾರೆ ಅದ್ರ ಪ್ರಕಾರ ಮಾಹಿತಿಯನ್ನ ಪಡ್ಕೊಂಡು ಅದನ್ನ ಸಮಸ್ಯೆಗೆ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಇದನ್ನೊಂದು ಬಹಳ ಇಂಪಾರ್ಟೆಂಟ್. ಇಲ್ಲ ಸರ್ ನಮ್ಗೆ ತಗೊಳ್ತಾ ಇಲ್ಲ, ಏನ್ ಮಾಡೋದು ಅಂತ ಕಷ್ಟಪಡೋದು ಬೇಡ. ಇದೊಂದು ಹೇಳ್ತೀನಿ, ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ಫೈಲ್ ಫೋಟೋ ತಗೋಬೇಕಾಗುತ್ತೆ. ಓಕೆ, ರಿಜಿಸ್ಟರ್ ಬೇಡ, ಯಾಕಂದ್ರೆ ರಿಜಿಸ್ಟರ್ ಆದ್ರೆ ಮತ್ತೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಓಕೆ, ಇದು ರಿಜಿಸ್ಟರ್ ಆದ್ರೆ ಮತ್ತೆ ಅಲ್ಲಿ ವೀವ್ ಹೋಗುತ್ತೆ. ಇಲ್ಲಿ ವೀವ್ ಅಲ್ಲಿ ನೋಡ್ಕೋಬಹುದು. ವೀವ್ ಅಲ್ಲಿ ಯಾವ್ದಾವ್ದಿದೆ ಎಲ್ಲವೂ ಸಿಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿಗೆ ಬನ್ನಿ ನೋಡಿ, ಪ್ರಿಂಟ್ ತಗೋಬಹುದು. ಅಪ್ಲಿಕೇಶನ್ ಪ್ರಿಂಟ್ ತಗೋಬಹುದು. ಯಾರ್ಯಾರಿದೆ, ಯಾವ್ಯಾವ ಮಕ್ಕಳದಿದೆ ಅದನ್ನೆಲ್ಲ ಪ್ರಿಂಟ್ ತಗೋಬಹುದು. ಮೂಟು ಕ್ಲಸ್ಟರ್ ಇಲ್ಲಿ ಪೆಂಡಿಂಗ್ ಓದಿದ್ರೆ ನೋಡಿ, ಈಗ ಪೆಂಡಿಂಗ್ ಓಪನ್ ಮಾಡಿದ್ರೆ ನೋಡಿ, ಒಂದು ಮಗುನ್ ಮಾತ್ರ ಫಿಲ್ಅಪ್ ಮಾಡಿದೆವು, ಒಂದು ಮಗುನ್ ಇಲ್ಲಿ ಪೆಂಡಿಂಗ್ ತೋರಿಸ್ತಾ ಇದೆ. ನೀವೆಷ್ಟು ಸಬ್ಮಿಟ್ ಕೊಟ್ಟಿದ್ದೀರಿ ಎಲ್ಲ ಪೆಂಡಿಂಗ್ ಅಲ್ಲಿ ಇರುತ್ತೆ. ಇದನ್ನ ಮೂಟು ಕ್ಲಸ್ಟರ್ಗೆ ಹೋದ್ರೆ ಇದು ಕ್ಲಸ್ಟರ್ಗೆ ಹೋಗಿ ಮೂವ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಈ ಕೆಲಸವನ್ನ ನೀವು ಮಾಡಬೇಕು. ಬರೀ ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಹೋಗಿ ಪ್ರಿಂಟ್ ತಗೊಂಡು ಪ್ರಿಂಟ್ ಇಟ್ಕೊಂಡು ನೀವು ಅಲೈನ್ಮೆಂಟ್ದಲ್ಲಿ ಭಾಗವಹಿಸಿದ್ದೆ ಆದ್ರೆ ಏನಕ್ಕೂ ಪ್ರಯೋಜನ ಬರೋದಿಲ್ಲ. ಆದ್ರಿಂದ ಮೂಟು ಕ್ಲಸ್ಟರ್ ಹೋಗ್ಬೇಕು. ಪೆಂಡಿಂಗ್ ನೋಡಿ ಗೊತ್ತಾಯ್ತು, ಪೆಂಡಿಂಗ್ ಉಳ್ಕೋಬಾರ್ದು ಅಷ್ಟೇ. ಈಗ ಹಾಕ್ಬೇಡಿ, ಮತ್ತೆ ಅಲ್ಲಿ ಕ್ಲಸ್ಟರ್ ಕೆಲಸ ಮಗು ಭಾಗವಹಿಸ್ತಾರೆ. ಓಕೆ, ಇದಿಷ್ಟು ಮಾಹಿತಿ ಅರ್ಥ ಆಗಿದೆ ಅನ್ಕೊಂಡಿದ್ರೆ ನಿಮಗೆ ಈಗ ಡೌಟ್ ಇದ್ರೆ ಕೇಳಿ. ಸರ್, ಪ್ರಿಂಟ್ ಕ್ಲಸ್ಟರ್ ಮೂವ್ ಆದ ಮೇಲೆ ಪ್ರಿಂಟ್ ಕೊಡ್ಬೇಕು, ಅದಕ್ಕೆ ಮೊದಲೇ ಸರ್ ನೀವು ಪ್ರಿಂಟ್ ಮೊದಲೇ ಆದ್ರೆ ತಗೊಳ್ಳಿ, ಕ್ಲಸ್ಟರ್ ಮೂವ್ ಆದ್ಮೇಲೆ ಆದ್ರೂ ತಗೊಳ್ಳಿ. ನೀವು ಪ್ರಿಂಟ್ ತಗೊಳ್ಳೋದಕ್ಕೂ ಕ್ಲಸ್ಟರ್ ಮೂವ್ ಮಾಡೋದಕ್ಕೂ ಯಾವುದು ಸಂಬಂಧ ಇಲ್ಲ. ಬಟ್ ಆದ್ರೆ ನೀವು ಭಾಗವಹಿಸೋಕ್ಕಿಂತ ಮುಂಚಿತ ನೀವು ಒಂದ್ಸರಿ ಕ್ಲಸ್ಟರ್ಗೆ ಮೂವ್ ಮಾಡಿ ಕ್ಲಸ್ಟರ್ ಲೆವೆಲ್ ಅಲ್ಲಿ ಹೋಬಳಿ ಮಟ್ಟದಲ್ಲಿ ಭಾಗವಹಿಸ್ಬೇಕಂತೆ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಇಲ್ಲಿ ರೋಲ್ ಬ್ಯಾಕಿಗೆ ಹೋದ್ರೆ, ಈ ರೋಲ್ ಬ್ಯಾಕಿಗೆ ಹೋದ್ರೆ ನೋಡಿ, ಇಲ್ಲಿ ರೋಲ್ ಬ್ಯಾಕಿಗೆ ಈಗ ನೋಡಿ, ಈ ಮಗುಂದ ಎಲ್ಲ ರೋಲ್ ಬ್ಯಾಕ್ ತೋರಿಸ್ತಾ ಇದೆ. ಯಾವುದು ಇವೆಂಟ್ ಮಾತ್ರ ರೋಲ್ ಬ್ಯಾಕು ಅರ್ಥ ಮಾಡ್ಕೊಳ್ಳಿ. ರೋಲ್ ಬ್ಯಾಕಿಗೆ ಬೈ ಮಿಸ್ಟೇಕ್ ಟೈಪ್ ಮಾಡಿದೆವು ಅಂತಂದ್ರೆ, ಏನಾದ್ರೂ ಟೈಪ್ ಮಾಡಿದೆವು ಅಂದ್ರೆ ಯಾವ್ದು ರೋಲ್ ಬ್ಯಾಕ್ ತಗೊಳ್ಳೋದಿಲ್ಲ. ಇವೆಂಟ್ ಯಾವ ಫೋಟೋ ಗೀಟೋ ಯಾವ್ದು ರೋಲ್ ಬ್ಯಾಕ್ ತಗೊಳ್ಳೋದಿಲ್ಲ. ಇವೆಂಟ್ ಮಿಸ್ಟೇಕ್ ಮಾಡಿದೀನಿ ಅಂದ್ರೆ ಮಾತ್ರ ರೋಲ್ ಬ್ಯಾಕ್ ತಗೊಳುತ್ತೆ. ಇವೊಂದು ಜಂಪ್ ಇತ್ತು, ನಾನು ಯಾವ್ದೋ ತಗೊಂಡಿದ್ದೀನಿ ಅಂದ್ರೆ ಇವನ್ ಮಾತ್ರ ರೋಲ್ ಬ್ಯಾಕ್ ತಗೊಳ್ಬೇಕಾಗುತ್ತೆ. ರೋಲ್ ಬ್ಯಾಕ್ ನೋಡಿ, ಅದೇ ಅಪ್ಲಿಕೇಶನ್, ಆ ಅಪ್ಲಿಕೇಶನ್ ನಂಬರ್
ಶಾರ್ಟ್ ನಂಬರ್ ರೆಫರೆನ್ಸ್ ನಂಬರ್ ಒಂದು ID ನಂಬರ್ ಬಂದು ಇಟ್ಕೋಬೇಕಂತ ಹೇಳಿದ್ನಲ್ಲ ಆ ನಂಬರ್ ಪಿ ಅಂತ ಬಂದಲ್ಲ. PE ಅಂತ ಅದಕ್ಕೆ ಅದನ್ನ ಹಾಲು ಬರೆದು ಇಟ್ಕೋಬೇಕು, ಒಂದು ಪೇಪರ್ ಅಲ್ಲಿ ಬರೆದು ಇಟ್ಕೋಬೇಕು. ಆ ಮಗುನ ಹೆಸರು ಆ ನಂಬರ್ ಬರೆದು ಇಟ್ಕೊಂಡ್ರೆ ಈ ತರ ಏನಾದರೂ ಪ್ರಾಬ್ಲಮ್ ಸಬ್ಮಿಟ್ ಕೊಟ್ಟು ಪ್ರಾಬ್ಲಮ್ ಆಗಿದ್ರೆ ಇವೆಂಟ್ಗಳು ಚೇಂಜ್ ಮಾಡಕ್ ಅವಕಾಶ ಇದೆ ಅಷ್ಟೇ, ಬೇರೆ ಏನೋ ಅವಕಾಶ ಇಲ್ಲ. ಇಲ್ಲಿ ನೋಡಿ ಯಾವ ಇವೆಂಟು ಅವನಿಗೆ ಡಿಲೀಟ್ ಮಾಡಬೇಕು, ಅದನ್ನ ಡಿಲೀಟ್ ಮಾಡಬೇಕಾ ಅಥವಾ ಆ್ಯಡ್ ಮಾಡಬೇಕು ಅಂತ ಆ್ಯಡ್ ಮಾಡಿಕೊಂಡು ನಾವು ಇದನ್ನ ಮಾಡ್ಬೋದು. ಓಕೆ, ಇದೇನು ಸಮಸ್ಯೆ ಆಗಲ್ಲ. ಫಸ್ಟೇ ನೀವು ಒಂದು ಪೇಪರಲ್ಲಿ ಬರೆದು ಇಟ್ಕೊಂಡ್ರೆ ಸರಿ ಆಗುತ್ತೆ. ಮತ್ತೇನಾದ್ರೂ ಡೌಟ್ ಇದೆಯಾ?